ಅನುಕೂಲ ಮಾಡಿಕೊಡುತ್ತೆ. ಆದರೆ ಅಕಸ್ಮಾತ್ ನನಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಅಥವಾ ಏನಾದರೂ ಸಮಸ್ಯೆ ಬಂದರೆ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳ್ಕೊಡುತ್ತೆ. ಸೊ ಹಾಗಾದ್ರೆ ಕಮ್ಮಿ ಮಾರ್ಕ್ಸ್ ಬಂದವ್ರು ಮಾತ್ರ ಹೋಗ್ಬೇಕಾ? ಇಲ್ಲ. ಫಸ್ಟ್ ರ್ಯಾಂಕ್ ಬಂದವನು ತುಂಬ ಚೆನ್ನಾಗಿ ಕಾನ್ಫಿಡೆಂಟಾಗಿ ಮುಂದುವರಿಯೋನು ಹೇಗಿರಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳ್ಕೊಡುತ್ತೆ. ಕೆಲವರಿಗೆ ನೋಡಿ, ನಿಮ್ಮಲ್ಲಿ ಫಸ್ಟ್ ರ್ಯಾಂಕು ಅಥವಾ ಫಸ್ಟ್ ಕ್ಲಾಸ್ ಟಾಪರು ಅಂತಿದ್ರೆ ಅವ್ರು ಸ್ವಲ್ಪ ಹಿಂಗೆ ಇರ್ತಾರೆ, ಗೊತ್ತಿದೆಯಾ? ಅಂದ್ರೇನು, ಈಸಿಯಾಗಿ ನಮಗೆ ಯಾವುದೇ ವಯಸ್ಸಲ್ಲಾದರೂ ಅಹಂಕಾರ ಬಂದ್ಬಿಡೋದು. ಮನುಷ್ಯನಿಗೆ ಹೊಗಳ್ತಾರೆ, 4 ಜನ ಚೆನ್ನಾಗಿದೆ, ಚೆನ್ನಾಗಿ ಓದ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ ಅಂದ್ಬಿಡ್ಲೆ ಸ್ವಲ್ಪ ಹಿಂಗಿರ್ತೀವಿ ಅಲ್ವಾ? ಸೊ ಅದನ್ನು ಮಾಡ್ಕೋಬಾರ್ದು ಅನ್ನೋದು ಭಗವದ್ಗೀತೆನೇ ಹೇಳ್ಕೊಡೋದು. ಜೀವನದಲ್ಲಿ ಏನು ಮಾಡಬೇಕು, ಸಾಧನೆ ಮಾಡೋಕ್ಕೂ ಭಗವದ್ಗೀತೆ, ಸಾಧನೆ ಮಾಡಿದ್ದನ್ನು ಉಳಿಸ್ಕೊಂಡು ಹೋಗೋಕ್ಕೂ ಭಗವದ್ಗೀತೆ, ಎಲ್ಲರ ಜೊತೆ ಹೇಗಿರಬೇಕು ಅಂತ ಕಲಿಬೇಕಾದ್ರೆ ಭಗವದ್ಗೀತೆ, ಪ್ರತಿಯೊಂದು ಅಂಶಕ್ಕೂ ಭಗವದ್ಗೀತೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸ್ಪರ್ಧೆಗೋಸ್ಕರ ಕಲ್ತಿರೋರು, ಮೊದಲಿಂದನೂ ನಾನು ಕಲ್ತ್ಕೊಂಡ್ಬಂದಿದ್ದೀನಿ ಅನ್ನೋರು ಎಲ್ಲರೂ ಸೇರಿ ಏನು ಮಾಡಬೇಕು, ಈ ಕಲಿಕೆಯನ್ನು ನಿರಂತರ ಇಟ್ಕೊಳ್ಬೇಕು. ಅದೇ ಮುಖ್ಯ, ಇನ್ನೇನೂ ಇಲ್ಲ. ಒಂದು ದಿನ ಆರೋಗ್ಯಕರವಾಗಿರ್ತಕ್ಕಂಥ ಫುಡ್ ತಿಂದಾಗ ಅದನ್ನು ಮೇಲಿಂದ ಮೇಲೆ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೋ, ಇದನ್ನು ಕೂಡ ನಿರಂತರ ಇಟ್ಕೊಳ್ಳಿ. ನಮ್ಮ ಜೀವನಕ್ಕೆ ಇದೆ. ನಿಮ್ಗೆ ಏನು ಸಮಸ್ಯೆ ಬಂದರೂ ಉತ್ತರ ಭಗವದ್ಗೀತೆಯಲ್ಲಿರುತ್ತೆ. ಸೊ ಅದನ್ನು ನೆನಪಿಟ್ಕೊಳ್ಬೇಕು, ಕಲೀರಿ, ಚೆಂದ ಕಲೀರಿ, ಆಯಿತಾ? ಇದು ನಿಮ್ಮಲ್ಲಿ ಎಷ್ಟು ಜನ ನಮ್ಮ ಶಿವಮೊಗ್ಗಕ್ಕೆ ಜಿಲ್ಲಾ ಮಟ್ಟಕ್ಕೆ ಬರ್ತೀರಾ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರು ಅವಕಾಶ ಆದರೆ, ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಸ್ಪರ್ಧೆ ನಡೆದ್ರೆ ಅದಕ್ಕೆ ಭಾಗವಹಿಸ್ಲಿಕ್ಕೂ ಕೂಡ ಈಗಲಿಂದಾನೇ ತಯಾರಿ ಮಾಡ್ಕೊಳ್ತಾ ಇರಬೇಕು. ನಿರಂತರ ಅಭ್ಯಾಸ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಭಗವದ್ಗೀತೆಗೆ ತುಂಬ ಪ್ರಾಶಸ್ತ್ಯ ಸಿಗೋದಿದೆ, ಆಯಿತಾ? ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಕಡೆ ಭಗವದ್ಗೀತೆಗೆ ಚೆನ್ನಾಗಿ ಪ್ರಾಶಸ್ತ್ಯ ಸಿಗುತ್ತೆ, ಆಯಿತಾ? ಸೊ ಮನೆಗೆ ಭಗವದ್ಗೀತೆ ಹೋಗಬೇಕಾಗಿತ್ತು, ಇವಾಗಾದರೂ ಹೋಗ್ತಾ ಇದೆ. ಅದು ಇನ್ನೂ ಹೆಚ್ಚಾದಾಗ ನಿಮಗೂ ಕೂಡ ಅದ್ರ ಬೆಲೆನೂ ಗೊತ್ತಾಗತ್ತೆ, ಮುಂದೆ ಇಟ್ಕೊಳ್ಬೇಕು, ಆಯಿತಾ? ಚೆಂದ ಅಭ್ಯಾಸ ಮಾಡಿ ಆಗಿ ಆಡುವಾಗ, ಆಯಿತಾ? ಟೆನ್ಷನ್ ಬೇಡ, ಮತ್ತೆ ಕೇಳ್ತೀರಿ ಎದುರುಬಿಡಿ, ಗೆಲುವು ಸೋಲು ಇದು ಆರಂಭ. ಆಮೇಲೆ ಹೇಳ್ತಾರೆ ನೋಡಿ ಸರ್ ಏನು ಗೆಲುವು ಸೋಲು ಅಂತ, ಆಯ್ತಾ? ಒಟ್ಟಿಗೆ ಹೇಳ್ತಾರೆ ಹಾಗೆ ರೀ. ಈಗ ಒಂದು ಫೋಟೋ ಆಯಿತಾ? ಸೀನಿಯರ್ ಜೂನಿಯರ್ ಎಲ್ಲ ಕೆಳಗೆ